ನಾನಿವಾಗ ಬೆಂಕಿ ಹಚ್ಚುತ್ತೀನಿ. ಹೊಗೆ ಕಾಣ್ತಿದನ ಈಗ ಯಾರ ಆಕಿಗೆ ಸಂಜೆನ ಮೈಯಲ್ಲಿರೋ ದೆವ್ವ ಮೈಯಲ್ಲಿರೋ ದೆವ್ವನ್ ಹೊಡೆದಿಟ್ಟಿದಾರ ಅದ ಈ ಹುಡುಗಿಗೆ ಆಯ್ತಲ್ಲ ದೆವ್ವ ಕಟ್ತಂಗಿದೆ ನೋಡ್ರಿ. ಹುಡುಗಿ ಸರಿಯಾಗಿ ಊಟ ಕೊಡಾಗಿಲ್ಲ ಅನ್ಸ್ತತಿ. ಇವಾಗ ನೋಡ್ರಿ ಈಗಿಗೆ ಯಾರ ಉಣ್ಣದ್ರಲ್ಲಿ ಮಾಟ ಮಂತ್ರ ಮಾಡಿದ್ದಾರೆ. ಬಾರಮ್ಮ ಪುಟ್ಟಿ ಇಲ್ಲಿ. ಸ್ವಾಮಿಗಳ ಬೆಂಕಿ ಹಚ್ಚಿದ್ರೆ ಇನ್ನೊಂದು ನೋಡ್ದ ವಿಜ್ಞಾನದ ಪ್ರಾತ್ಯಕ್ಷಿಕೆಯನ್ನ ಪ್ರದರ್ಶಿಸಿದ 7ನೇ ತರಗತಿ ವಿದ್ಯಾರ್ಥಿಗಳಿಗೆ ಧನ್ಯವಾದಗಳು. ಏನ್ ಮಾಡಿರ್ತಾನೆ ಅಂತಂದ್ರೆ ತೆಂಗಿನಕಾಯಿ ಮೇಲೆಲ್ಲ ಇದ್ರ ಪುಡಿ ಹಾಕಿರ್ತಾನೆ. ಪುಡಿ ಹಾಕಿ ಅದಕ್ಕೆ ಪುಡಿ ನೀರ್ ಚಿಮ್ಸ್ಬಿಟ್ರೆ ಏನಾಗ್ತದೆ ಅದಷ್ಟಿಗೆ ಅದೇ ಅಲ್ಲಿ ಬೆಂಕಿ ಹೊತ್ಕೊಂಡು ಉರ್ಬಿಡುತ್ತೆ ಅಂತೇಳಿ. ಮತ್ತೆ ಒಂದು ಖಾಲಿ ತಟ್ಟೆ ತೋರಿಸಿ ಖಾಲಿ ತಟ್ಟೆಲೆ ಬೆಂಕಿ ಹತ್ತ ತರ ಮಾಡ್ದದ. ಅದು ಹೆಂಗೆ ಅಂತಂದ್ರೆ ಅದ್ರಲ್ಲಿ ಏನು ಹಾಕಿಲ್ಲ, ಸ್ಯಾನಿಟೈಸರ್ ಹಾಕಿತ್ತು ಅಷ್ಟೇ. ನೀವು ಕೊರೋನಾ ಟೈಮಲ್ಲಿ ನೋಡಿದ್ರಲ್ಲ ಕೈಗೆಲ್ಲ ತಗೊಳಕ್ ಸ್ಯಾನಿಟೈಸರ್ ಬಳಸ್ತಿದ್ವಲ್ಲ, ಈ ಸ್ಯಾನಿಟೈಸರ್ ಹಚ್ಚಿದ್ರೆ ಇದಕ್ಕೆ ಬೆಂಕಿ ಹಚ್ಚಿದ್ರೆ ಬೆಂಕಿ ನಮಗೆ ಕಾಣೋದೇ ಇಲ್ಲ, ಆದ್ರೆ ಅದು ಉರಿತಿರ್ತದೆ. ಬೆಂಕಿ ಜ್ವಾಲೆ ನಮ್ ಕಡೆ ಕಾಣೋದಿಲ್ಲ ಅಂತೇಳಿ ಹಾಳೆ ಹಿಡಿದ ತಕ್ಷಣ ಹಾಳೆ ಏನಾಗ್ತದೆ ಅದಕ್ಕೆ ಹೊತ್ಕೊಂಡು ಉರಿಯುತ್ತೆ. ನಮಗೆ ಅಯ್ಯೋ ಏನೋ ದೊಡ್ಡ ಜಾದು ಮಾಡ್ಬಿಟ್ರಿ ಇವ್ರು ಅನ್ನೋದ್ರ ಕಾಣುತ್ತೆ. ಅರ್ಥ ಆಗುತ್ತೆ, ಅದು ಏನ್ ದೊಡ್ಡ ಜಾದು ಅಲ್ಲ ಅಂತೇಳಿ. ಮತ್ತೆ ಇನ್ನೊಂದು ಇಲ್ಲಿ ಕೊನೆಗೆ ಒಂದು ಬಟ್ಲಲ್ಲಿ ಕಡ್ಡಿ ಗಿಡ್ಡಿ ಎಲ್ಲ ಇಟ್ಟಿದ್ರೋದ, ಅದು ಇದ್ದಕ್ಕಿದ್ದಂಗೆ ಅದೇ ಒತ್ತಿ ಉರ್ಕೊಳ್ತು. ಅದಕ್ಕೇನ್ ಬೆಂಕಿ ಗಿಂಕಿ ಏನು ಹಚ್ಲಿಲ್ಲ ಅವರು. ಅದ್ ಹೆಂಗ್ ಉರಿಯಿತು ಅಂತಂದ್ರೆ ಅದು ಕೂಡ ಅಷ್ಟೇ, ಅಲ್ಲಿ ಕೂಡ ರಾಸಾಯನಿಕ ಕ್ರಿಯೆ ನಡೆಯುತ್ತೆ. ಪೊಟ್ಯಾಷಿಯಂ ಅಂತ ಹೇಳಿರುತ್ತೆ. ಪೊಟ್ಯಾಷಿಯಂ ಹಾಕಿ ಅದ್ರ ಮೇಲೆ ಸ್ವಲ್ಪ ಅಯೋಡಿನ್ ದ್ರಾವಣವನ್ನು ಹಾಕ್ಬಿಟ್ರೆ ತನ್ನೆಟಿಗೆ ತಾನೇ ಬೆಂಕಿ ಉರಿಯುತ್ತೆ ಅಂತೇಳಿ. ಇವೆಲ್ಲ ನಮಗೆ ಜನಸಾಮಾನ್ಯರಿಗೆ ಗೊತ್ತಿಲ್ಲ. ನಾವೇನ್ ಮಾಡ್ಬಿಡ್ತೀವಿ, ನಾವು ಅದನ್ನ ನಂಬಿಡ್ತೀವಿ. ಅಯ್ಯೋ ದೆವ್ವ ಅಂತೆ ಮಾಟ ಮಾಡ್ಸಿದಾರೆ ಅಂತ ಹೇಳಿ ಅವನ್ನೆಲ್ಲ ನಂಬಿಡ್ತೀವಿ. ಯಾವ ನಿಜ ಅಲ್ಲ ಅಂತ ನೋಡಿ. ಮಾಟಗಾರರು ಇರ್ತಾರಲ್ಲ, ಅವ್ರು ಮಾಟಗಾರರಲ್ಲ. ಅವರು ನಿಜವಾಗ್ಲೂ ಅವ್ರು ಯಾರು ಅಂತಂದ್ರೆ ಒಳ್ಳೆ ವಿಜ್ಞಾನ ತಿಳ್ಕೊಂಡಿರ್ತಕ್ಕಂಥ ವಿಜ್ಞಾನಿಗಳು ಅಂತೇಳಿ. ವಿಜ್ಞಾನ ಗೊತ್ತಿರುತ್ತೆ ಅವರಿಗೆ. ಮ್ಯಾಜಿಕ್ ಮಾಡ್ತಾರೆ, ಜನಸಾಮಾನ್ಯರಿಗೆ ಮಂಗ ಮಾಡ್ತಾರೆ ಅಂತ. ನೀವೆಲ್ಲಾದ್ರೂ ಈಗ ನಿಂಬೆಹಣ್ಣು ಹಚ್ಚಿದ್ರೆ ಅದ್ರಲ್ಲಿ ಕೆಂಪು ನೀರು ಬಂತು, ಇವೆಲ್ಲ ಕಂಡ್ರೆ ಅವೇನ್ ನಿಜ ಅಲ್ಲ. ನಿಂಬೆಹಣ್ಣಲ್ಲಿ ಯಾವಾಗ್ಲೂ ಕೂಡ ಕೆಂಪುದೇನ್ ಬರಲ್ಲ, ರಕ್ತ ಇತ್ತ ಏನು ಬರಲ್ಲ. ಹಂಗ್ ಬರೋ ತರ ಅವ್ರು ಮಾಡಿರ್ತಾರೆ. ಅರ್ಥ ಆಗುತ್ತಾ? ಇಂಥ ಮೂಢನಂಬಿಕೆಗಳನ್ನು ಇಟ್ಕೊಳ್ದಂಗೆ ಅದ್ರ ಹಿಂದಿರ್ತಕ್ಕಂಥ ವಿಜ್ಞಾನ ಏನು ಅಂತೇಳಿ ತಿಳ್ಕೊಂಡು ಅವನ್ನೆಲ್ಲ ಅಂತ ವೈಜ್ಞಾನಿಕ ಮನೋಭಾವನೆ ಬೆಳೆಸ್ತಕ್ಕಂಥ ಒಂದು ನಾಟಕ ಮಾಡಿರ್ತಕ್ಕಂಥ ಮಕ್ಕಳಿಗೆ ತುಂಬಾ ಹೃದಯ ಧನ್ಯವಾದಗಳು.